ಪಾಂಡವಪುರ ಪಟ್ಟಣದ ಬಿಜಿಎಸ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಮಕ್ಕಳಿಗೆ ಜ್ಞಾನಾಂಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಯಿತು. ಪೋಷಕರಿಗೆ ಗಿಡ ವಿತರಿಸಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಮಾತನಾಡಿ, ಬಿಜಿಎಸ್ ಶಾಲೆಯಲ್ಲಿ ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಗುರುಕುಲ ಮಾದರಿಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೊಡಿಸುತ್ತಿದ್ದು, ಉತ್ತಮ ವಿದ್ಯಾಭ್ಯಾಸ ನೀಡುವ ಮೂಲಕ ಉತ್ತಮ ಫಲಿತಾಂಶ ಬರಲು ಕಾರಣರಾಗಿದ್ದಾರೆ. ಜತೆಗೆ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸುತ್ತಿದ್ದಾರೆ. ಮುಂದಿನ ಮಕ್ಕಳು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುವ ಜತೆಗೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಲಿದ್ದಾರೆ ಎಂದರು. ಶೃಂಗೇರಿಯ ಶಾರದಾ ಪೀಠದಲ್ಲಿ ಪೋಷಕರು ಹಣ ನೀಡಿ ಅಕ್ಷರ ಅಭ್ಯಾಸ ನಡೆಸಬೇಕಿತ್ತು. ಆದರೆ ಇಲ್ಲಿ ಉಚಿತವಾಗಿ ಶಾಲಾ ಹಂತದಲ್ಲಿ ಅಕ್ಷರಾಭ್ಯಾಸ ಪದ್ಧತಿ ರೂಢಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಬಿಜಿಎಸ್ ಸಂಸ್ಥೆ ಹೇಮಗಿರಿ ಶಾಖೆಯ ಕಾರ್ಯದರ್ಶಿ ಡಾ. ಜೆ. ಎನ್. ರಾಮಕೃಷ್ಣೇಗೌಡ ಮಾತನಾಡಿ, ಮಕ್ಕಳ ಕೈಯಲ್ಲಿ ಹುಟ್ಟಿದಾಗಿನಿಂದಲೇ ಮೊಬೈಲ್ ಕೊಡುವ ಪೋಷಕರು ಅವರ ಓದು ಎಂದು ಒತ್ತಡ ಹೇರಬಾರದು. ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಇಚ್ಛಾನುಸಾರ ವಿದ್ಯಾಭ್ಯಾಸ ಕೊಡಿಸಬೇಕು. ಅವರು ಹಾಡುಗಾರಿಕೆಯಲ್ಲಿ ನಿಪುಣರಿದ್ದರೆ ಅದಕ್ಕೆ ಅವಕಾಶ ಕಲ್ಪಿಸಬೇಕು. ಏಕೆಂದರೆ ಕುರಿ ಕಾಯುತ್ತಿದ್ದ ಹನುಮಂತ ಹಾಡು ಹೇಳುವ ಮೂಲಕ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾನೆ. ಹೀಗಾಗಿ ಮಕ್ಕಳಿಗೆ ಓದು ಎಂದು ಒತ್ತಡ ಹೇರುವುದು ಸರಿಯಲ್ಲ ಎಂದರು. ಭಕ್ತಿ ಧೈರ್ಯದಿಂದ ಆಚರಣೆ ಮೂಲಕ ಮಕ್ಕಳು ಕಲಿಕೆ ಮಾಡಬೇಕು ಎಂಬ ಕಾರಣಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಬಿಜಿಎಸ್ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಈ ವೇಳೆ ಜೆಡಿಎಸ್ ಅಧ್ಯಕ್ಷ ಎಸ್. ಎ. ಮಲ್ಲೇಶ್, ಬಿಜೆಪಿ ಮುಖಂಡರಾದ ಎಚ್. ಎನ್. ಮಂಜುನಾಥ್, ಪತ್ರಕರ್ತ ಬಿ. ಎಸ್. ಜಯರಾಮ್, ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಇತರರಿದ್ದರು. ಮಹಾ ಸರಸ್ವತಿ ದೇವತಾ ಮಮ ಪುತ್ರ ಆಯುಷ್ಯ ಆರೋಗ್ಯ ವಿದ್ಯಾ ಸದ್ಬುದ್ಧಿ ನಾಥೆ ದೇವತಾ ಅನುಗ್ರಹ ತಮಗೆ ಪ್ರೀತಿಯಾಗಿರುವಂತಹ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತು ಗುರುಗಳ ವಾರವಾಗಿರುವಂಥದ್ದು, ಗುರುವಾರಕ್ಕೆ ಪ್ರಾರಂಭ ಮಾಡುವಂತಹ ಈ ಪೂಜೆ ಪುರಸ್ಕಾರಗಳು ಇನ್ನೂ ತುಂಬ ಶಾಖೆಗಳಲ್ಲಿ ಅಂದ್ರೆ ಈ ಮುಟ್ಟಿಸಿ ಮಕ್ಕಳ ಮೇಲೆ ಹಾಕಬೇಕು. ಓಂ ರತ್ನಾಕರಾಯ ವಿದ್ಮಹೆ ಸಾಗರೇಶಾಯ ಧೀಮಹಿ ತನ್ನೋ ಬ್ರಹ್ಮಃ ಪ್ರಚೋದಯಾತ್. ಒಂದು ಅಕ್ಷರದಿಂದ ಕಲ್ಪನೆ ಆಗಿ ಆ ಕಲ್ಪದ ಮೇಲೆ ಋಷಿಗೆ ಸಪ್ತ ಮಾತ್ರಿಕಾಯ ಕಲಶ ಮಧ್ಯೆ ಆವಾಹಯಾಮಿ ಆವಾಹಯಾಮಿ ಪ್ರಾರ್ಥನೆಯನ್ನು ಮಾಡಿದಿರಿ. ಅಲ್ಲಿ ಇರುವಂತಹ ಹೂವನ್ನೇ ಕುಡಿ ಅಂದ್ರೆ ಕಲಶದಲ್ಲಿರುವಂತಹ ನೀರು ಕಲಶದಲ್ಲಿರುವಂತಹ ಜಲವನ್ನ ನೀರಿಗೆ ಹಚ್ಕೊಡಿ. ಭದ್ರಂ ಕರ್ಣೆ ವಿಷ್ಣು ಯಾ ಭದ್ರಂ ಪಶ್ಯೇಮ ಆರ್ಥ ನಿರ್ಯ ಚಕ್ರಾಹ ಸ್ಥಿರೈಃ ರಂಗೈಃ ಸ್ವಸ್ತುಭಾಗಂ ತಸ್ತ ನೂರಿಃ ಯಶೇಮ ದೇವಗಿದಂ ವೃದ್ಧಶ್ರವಾಃ ಸ್ವಸ್ತಿನಃ ಭೂಷಾ ವಿಶ್ವವೇದಾಃ ಸ್ವಸ್ತಿನಃ ಚಾಕ್ಷೋ ಅರಿಷ್ಟ ನೇಮಿಃ ಸ್ವಸ್ತಿನೋ ಅಂತೇಳಿ ಓಂ ನಮೋ ಮಹಾಗಣಪತಯೇ ನಮಃ. ಗಂಧದ ಕಡ್ಡಿಯನ್ನ ಬಾಳೆಹಣ್ಣಿನ ಮೇಲೆ ಇಟ್ಕೊಂಡು ಸಿಕ್ಸ್ಬಿಡಿ. ತೆಂಗಿನಕಾಯಿ ಹೊಡ್ಕೊಂಡಿದ್ದೀರಾ? ತೆಂಗಿನಕಾಯಿ ಈ ಮಹಾ ಸರಸ್ವತಿ ಅನುಗ್ರಹದಿಂದ
ಅದರಿಂದಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಸದ್ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡಿ ಆ ತಟ್ಟೆಗೆ ಆಚರಣೆ ಮಾಡಬೇಕು. ಓಂ ಪೂರ್ಣಂ ಸಧಾರೇ ಮನೋದಾನೀನೇ ಆವಾಹಿತ ಮಹಾಸರಸ್ವತ್ಯೈ ಪರಿವಾರವೇ ನಮಃ. ಕೊಡೆ ಮೇಲೆ ಕುಡಿಸ್ಬಿಡಿ. ನಂತರವಾಗಿ ನೋಡಿ, ನಾಲ್ಕನೆಯದಾಗಿ ಮಹಾ ಸರಸ್ವತ್ಯೈ ನಮಃ ಅಂತೇಳಿ 3 ಬಾರಿ ಬರಿಬೇಕು. ಮಹಾ ನೋಡಿ, ಬಾಯಲ್ಲಿ ಹೇಳಬೇಕು, ಪೋಷಕರು ಕೈಯಿಂದ ಬರೆಸ್ಬೇಕು. ಮಕ್ಕಳ ಕೈಯಲ್ಲಿ ತಂದೆ ತಾಯಿ ಆಗಿರುವಂತವ್ರು ಬರೆಸ್ಬೇಕು. ಮಹಾ ಸರಸ್ವತ್ಯೈ ನಮಃ. ಮಹಾ ಸರಸ್ವತ್ಯೈ ನಮಃ. ಮಹಾ ಸರಸ್ವತ್ಯೈ ನಮಃ. ನೋಡಿ, ಪ್ರಜ್ಞಾ ವಿದ್ಯಾ ಬುದ್ಧಿ ಚ ದೇಹಿಮೆ ಮಹಾ ಸರಸ್ವತಿ ಅವ್ಯವಾಹನ ಶ್ರೇಹಿ ಮಹಾ ಗುರವೇ ನಮಃ ತರ್ಪಯಾಮಿ. ನೋಡಿ, ಮಹಾ ಸರಸ್ವತಿಗೆ ತರ್ಪಣೆಯನ್ನು ಕೊಡುವಂಥದ್ದು. ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಇಷ್ಟು ಪೂಜೆಗಳಿಗೆ ಸಂಬಂಧಪಟ್ಟಂಥದ್ದು ಇದೇ ಕೊನೆಯದಾಗಿರುವಂಥದ್ದು. ಪ್ರಾರ್ಥನೆ ಮಾಡಿಕೊಂಡು ಅಕ್ಕಿ ಇದೆಯಲ್ಲ, ತೆಂಗಿನಕಾಯಿ ಇದೆಯಲ್ಲ, ಪೂಜೆ ಮಾಡಿದ್ದೀರಲ್ಲ, ಅದರ ಮೇಲೆ ಬಿಡಬೇಕಾಗಿರುವಂಥದ್ದು. ಸುಸ್ತಿಶ್ವೇ ಶ್ರದ್ಧಾ ಮೇಧಾಮಿ ಚ ಪ್ರಜ್ಞಾ ವಿದ್ಯಾ ಬುದ್ಧಿಂ ಚ ದೇಹಿ ಮೇ ಅವ್ಯವಾಹನಮಃ. ಏನು ಇವತ್ತು ಮೊದಲನೇ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಹೇಳ್ಬೇಕು ಅಂತಂದ್ರೆ ನೋಡುವ ಈಗ ವಿಡಿಯೋ ಫಂಕ್ಷನ್ ಇದ್ರು ಸಹ ಇದು ದೊಡ್ಡ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ನಮ್ಮ ಮಗು ಇವತ್ತಿಂದ ವಿದ್ಯೆಗೆ ಮೊದಲನೇ ಬಾರಿಗೆ ಅವನ ಅಕ್ಷರನ ಇದು ಶಾಸ್ತ್ರೋಕ್ತವಾಗಿ ಅಕ್ಷರ ಬರೆಯೋದ್ರ ಮುಖೇನ ಪ್ರಾರಂಭ ಮಾಡ್ತಾನಂತಂದ್ರೆ ಪ್ರಪಂಚದಲ್ಲಿ ಅವನು ಮೊದಲನೇದಾಗಿ ವಿದ್ಯಾವಂತ ಆಗ್ತಾ ಇದ್ದಾನೆ ಅಂತ ಒಂದು ದಿನ. ನಾವು ನೋಡ್ತೀವಿ 5 ವರ್ಷದೊಳಗಡೆ ಮಕ್ಕಳಿಗೆ ಏನ್ ಕಲಿಸ್ತೀವಿ ಅದೇ ಅವರ ಕೊನೆಯವರೆಗೂ ಉಳ್ಕೊಳ್ಳುತ್ತದೆ. ಏನ್ ಹೇಳ್ತೀವಿ, ಉದಾಹರಣೆ 5 ವರ್ಷದೊಳಗೆ ಮಕ್ಕಳಿಗೆ ದೇವ 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 ಅಂತೀವಿ, ಗುಮ್ಮ ಗುಮ್ಮ ಅಂತೀವಿ, ಅದೇ ಉಳ್ಕೊಳ್ತದೆ. ಅಥವಾ ನೀವು 5 ವರ್ಷದೊಳಗೆ ಏನ್ ಧೈರ್ಯ ತುಂಬ್ತೀರಿ, 5 ವರ್ಷದೊಳಗೆ ಏನ್ ವಿದ್ಯೆ ತುಂಬ್ತೀರಿ, 5 ವರ್ಷದೊಳಗೆ ನೀವು ಏನಾರ ಹೇಳ್ಕೊಡಿ, ಅದು ಬರ್ತಾ ಮಕ್ಕಳು ಆ ತಂದೆ ತಾಯಿನ ಅದನ್ನ ಫಾಲೋ ಮಾಡ್ಬಿಡ್ತಾರೆ. ಅದಕ್ಕೆ ಶೃಂಗೇರಿಗೆ ಹೋಗಿ 1000 ರೂಪಾಯಿ ಖರ್ಚು ಮಾಡಿ ನಮ್ಮ ಮನೆ ಬಳಿಗೆ ನಮ್ಮ ನಾವಿರೋದಕ್ಕೆ ಕಾರ್ಯಕ್ರಮ ತಂದು ಮಾಡ್ತಾ ಇದ್ದಾರೆ. ಇಂಥ ಒಂದು ನಮ್ಮ ಒಂದು ಟೀಚರ್ಸ್
ಸಂಸ್ಥೆಯಲ್ಲಿ ರಾಮಕೃಷ್ಣ ಒಂದು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲ ಮಕ್ಕಳು ಕೂಡ ಒಂದು ಸುಂದರವಾದಂತ ಈ ನಮ್ಮ ಬಿಂದು ಸಂಸ್ಕೃತಿಯನ್ನ ಪಾಠನ ಮಾಡಿಕೊಂಡು ಮತ್ತೆ ಅವರಲ್ಲಿ ಉತ್ತಮವಾದ ಫಲಿತಾಂಶವನ್ನು ಕೂಡ ಅವರ ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಉತ್ತಮವಾದ ಫಲಿತಾಂಶವನ್ನು ಬರಲಿಕ್ಕೆ ಅವಕಾಶ ಮಾಡಿದ್ದಾರೆ. ಶಿಕ್ಷಕರು ಕೂಡ ಅತ್ಯುತ್ತಮವಾದ ಶಿಕ್ಷಕರ ನೇಮಕ ಮಾಡ್ಕೊಳ್ಳೋದ್ರ ಮೂಲಕ ಅವರು ಒಂದು ಅತ್ಯುತ್ತಮವಾದ ಶಿಕ್ಷಣವನ್ನ ಕೊಡ್ತಾ ಬಂದಿದ್ದಾರೆ. ಈ ಆಡಿಟೋರಿಯಂ ನೋಡಿ ಕೂಡ ನಮ್ಗೆ ಖುಷಿ ಆಯ್ತು. ಯಾಕೆಂತಂದ್ರೆ ಇಂಥ ಒಂದು ಪಾಂಡವಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆಯಾಗಿ ರೂಪುಗೊಳ್ಳೋ ನಿಟ್ಟಿನಲ್ಲಿ ಕೂಡ ಅವ್ರ ಪಾತ್ರನ ತಹಸೀಲ್ದಾರಿಂದಲೂ ಕೂಡ ನಾನು ನೋಡ್ತಾ ಇದ್ದೀನಿ. ಅವ್ರ ಪಾತ್ರ ಬಹಳ ದೊಡ್ಡದಿದೆ ಈ ಒಂದು ಶಾಲೆಗೂ ಕೂಡ ಆಗ್ತಕ್ಕಂಥದ್ದು. ಇಂತಹ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ಓದಿಸಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದು ಕೂಡ ಬಹಳ ಹೆಮ್ಮೆಯ ವಿಚಾರ. ತಮಗೆ ಒಳ್ಳೆಯ ಶಿಕ್ಷಣ ಕೊಡ್ಲಿಕ್ಕೆ ಸಂಸ್ಥೆ ಶ್ರಮಿಸ್ತದೆ. ನಮ್ಮ ಗೌಡರ ನಾಯಕತ್ವದಲ್ಲಿ ಮತ್ತೆ ಅವರ ಸಾರಥ್ಯದಲ್ಲಿ ಅವರ ಆಶೀರ್ವಾದದಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ತಾ, ಇವತ್ತೇನು ಯಾವ್ಯಾವ ಮಕ್ಕಳುಗಳು ಇವತ್ತು ತಮ್ಮ ಅಕ್ಷರಾಭ್ಯಾಸವನ್ನ, ಯಾಕೆಂತಂದ್ರೆ ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ಪ್ರತಿ ತಂದೆ ತಾಯಿಗಳು ಕೂಡ ಶೃಂಗೇರಿಗೆ ಹೋಗಿ ಶಂಕರಾಚಾರ್ಯರು ನಿರ್ಮಾಣ ಮಾಡಿದಂತಹ ಒಂದು ಸಾರಗಂಗೆ ಹತ್ರ ಆ ಒಂದು ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರೆ. ಅಂತ ಒಂದು ಪದ್ಧತಿಯನ್ನ, ಅಂತ ಒಂದು ಅಕ್ಷರಾಭ್ಯಾಸ ಪದ್ಧತಿಯನ್ನ ಈ ತರ ಶಾಲಾ ಹಂತದಲ್ಲೂ ಕೂಡ ನಮ್ಮ BGS ಈ ಶಾಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆ ಇರ್ತಕ್ಕಂಥ ವಿಚಾರ. ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರ್ತಕ್ಕಂಥವ್ರು, ಅದನ್ನ ಸರಿಯಾಗಿ ತಿಳಿದಿರ್ತಕ್ಕಂಥವ್ರು ಕೂಡ ಇದ್ರ ಅಕ್ಷರಾಭ್ಯಾಸ ಮಾಡಿ ಅವ್ರ ಪಾಠ ಪ್ರವಚನಗಳಿಗೆ ಒಂದು ಪೂಜೆ ಮಾಡೋದ್ರ ಮೂಲಕ ಉತ್ತಮ ಪ್ರಜೆಯಾಗಿ ಉತ್ತಮ ಶಿಕ್ಷಣ ಪಡೆಯುವಂತ ನಿಟ್ಟಿನಲ್ಲಿ ಆರಂಭಿಸಿರ್ತಕ್ಕಂಥ ಈ ಕಾರ್ಯಕ್ರಮ ಅವರು ತುಂಬಾ ಒಂದು ಉತ್ತಮವಾದ ಕಾರ್ಯಕ್ರಮ ಅಂತಕ್ಕಂಥದ್ದು. ವಿಶೇಷವಾಗಿ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥ ಇರಾಸೆ ನಮಗಿತ್ತು. ಬಟ್ ಜಿಲ್ಲಾಧಿಕಾರಿಗಳ ಕಾರ್ಯ ಒತ್ತಡದಲ್ಲಿ ಬಹುಶಃ ಅವರಿಗೆ ತಡ ಆಗಿದೆ. ಯಾಕೆ ಇವತ್ತೆಲ್ಲ ಪರಿಸರ ದಿನಾಚರಣೆ, ಅವ್ರಿಗೆಲ್ಲ ಪ್ರೋಟೋಕಾಲ್ ಇರ್ತದೆ ಮಂಡ್ಯದಲ್ಲಿ. ಆದರೂ ಕೂಡ ನಾನು ಫೋನ್ ಮಾಡಿದ್ರೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಚನ ಕೊಡಿ ಅಂತ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅಪರ ಜಿಲ್ಲಾಧಿಕಾರಿಗಳಾದಂಥ ಶ್ರೀಯುತ ಶಿವಾನಂದ ಮೂರ್ತಿ ಸಾಹೇಬ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾರೆ. ನಮ್ಮ ಶಿವಾನಂದ ಮೂರ್ತಿ ಸಾಹೇಬರು ಮಾತಾಡ್ತಾರೆ, ತುಂಬ ಚೆನ್ನಾಗಿ ಹೇಳಿದ್ರು. ಬಹುಶಃ ನಾನು ಇಷ್ಟು ಹೇಳ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಏನೋ ಅಬ್ಜೆಕ್ಟ್ ಒಂದು ಎರಡು ಮಾತು ಹಾಕೋಗ್ತಾರೆ ಅಂತ ತಿಳ್ಕೊಂಡಿದ್ದೆ. ಬಹುಶಃ ಬಹಳ ತಾಳ್ಮೆಯಿಂದ ಬಹಳ ವಿಚಾರಗಳನ್ನು ಮೇಲೆ ತಿಳಿಸಿ ಹೋಗಿದ್ದಾರೆ. ತುಂಬ ಸಂತೋಷ ಆಯಿತು. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇದು ಶೃಂಗೇರಿ ಶಾರದಾಪೀಠದಲ್ಲಿ ಶಂಕರಾಚಾರ್ಯರ ಕಾಲದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವಂಥದ್ದು ಅಂದರೆ ಜ್ಞಾನಾನುಕೂಲ ಅಂತ ಕಾರ್ಯಕ್ರಮವನ್ನು ಆ ದಶಮಾನಗಳಲ್ಲಿ ಬಹುಶಃ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಅಲ್ಲಿ ದಿವ್ಯವರೆಗೂ ಕೂಡ ಶ್ರೀಮಂತರು, ಬಲ್ಲವರು, ಅನುಕೂಲಸ್ಥರು ಶೃಂಗೇರಿಗೆ ಹೋಗಿ ಮಕ್ಕಳು ಕರ್ಕೊಂಡು ಹೋಗಿ ಒಂದು 10-15 ರೂಪಾಯಿ ಟಿಕೆಟ್ ತಗೊಂಡು ಖರ್ಚು ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಮಾಡುವಂಥ ಒಂದು ಸಂಪ್ರದಾಯ ಇತ್ತು ಬಹಳ ವರ್ಷಗಳಿಂದ. ಯಾಕೆ ನಾವು ನಮ್ಮ ಮಕ್ಕಳಿಗೆಲ್ಲ ಅದೇ ಕೊಡಿಸಿದ್ದು. ಇದೆಲ್ಲ ಯೋಚನೆ ಬಂತು ನನಗೆ, ಬಹುಶಃ ಶೃಂಗೇರಿಗೆ ಯಾಕೆ ಹೋಗ್ಬೇಕು, ಎಲ್ಲ ಶಾಲೆಗಳು ಕೂಡ ಶಾರದಾಪೀಠ ಇದ್ದಾಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಶಾಲೆಗಳಿದೆಯಲ್ಲ ಅದು ಶಾರದಾ ಮಂದಿರದಲ್ಲಿ ಅಧ್ಯಕ್ಷವಾಗಿ ಅಲ್ಲೇನೆ ಬಹುಶಃ ನಾವು ಕೊಡಬೇಕು ಅಂತ ಹೇಳಿ ನಮ್ಮ ಅರ್ಚಕರನ್ನ ಕರೆದು ನಿಮ್ಮೆಲ್ಲ ಮಕ್ಕಳುಗಳನ್ನ ಪೋಷಕರನ್ನ ಕೂರಿಸಿ ಆ ಮಗುವಿಗೆ ಏನೇನು ಶಾಸ್ತ್ರೋಕ್ತ ಮಾಡಬೇಕು ಧರ್ಮ ಕಾರ್ಯಗಳನ್ನ ಆ ನಿಟ್ಟಿನಲ್ಲಿ ಬಹುಶಃ ಮಾಡುವಂಥ ಯೋಚನೆಯನ್ನ ಕಳೆದ ಒಂದು 7-8 ವರ್ಷಗಳಿಂದ ನಾನು ಇದು ಪ್ರಾರಂಭ ಮಾಡ್ತೇನೆ. ಪ್ರತಿ ವರ್ಷ ಪ್ರತಿ ಶಾಲೆಗಳಲ್ಲಿ ಬಹುಶಃ ಈಗಾಗಲೇ 4-5 ಶಾಲೆಗಳಾಗಿದೆ. ನಾಳೆ ನಾಡಿದ್ದು ಇನ್ನಾಡಿದ್ದು 16ನೇ ತಾರೀಕುವರೆಗೂ ಇದು ಕಂಟಿನ್ಯೂಷನ್ ನಮ್ಮ ಶಾಲೆಗಳಲ್ಲಿ ನಡೀತದೆ. ಕಾರಣ ಇಷ್ಟೇ, ಪ್ರಾರಂಭದಲ್ಲಿ ಮಕ್ಕಳುಗಳಿಗೆ ನಾವು ವಿದ್ಯೆಯನ್ನು ಕೊಡುವಾಗ ಅಟ್ಲೀಸ್ಟ್ ಒಂದು ಭಕ್ತಿಯಿಂದ ಭಯದಿಂದ ಆಚರಣೆಗಳ ಮುಖಾಂತರ ಕೊಡಬೇಕು ಅನ್ನೋದು ಶಾಸ್ತ್ರ ಹೇಳಿದೆ. ಆದರೆ ನಾವಿವತ್ತು ಏನಾಗಿದ್ವಿ, ಜನರನ್ನ ಚೆನ್ನಾಗಿ ಹೇಳಿದ್ವಿ, ಅವ್ರು ಹುಟ್ಟುವಾಗಲೇ ಮೊಬೈಲ್ ಕೈ ಕೊಟ್ಬಿಟ್ಟಿದ್ವಿ. ಅದನ್ನು ನೋಡಿದ್ರೆ ತಿನ್ನೋದು, ಅದು ನೋಡಿದ್ರೆ ಹಾಕ್ತೀವಿ, ಅಂಥ ಒಂದು ಸಂಸ್ಕಾರ ಬಹುಶಃ ಇವತ್ತು ಬಂದಿದೆ. ಇಂಥ ಒಂದು ತೀರ್ಮಾನಗಳಲ್ಲಿ ನಮ್ಮ ಮಕ್ಕಳುಗಳಿಗೆ ಈ ಥರದ ಒಂದು ಹೊಸ ಸಂಪ್ರದಾಯನ ಸಂಸ್ಕೃತಿಯನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ವಿ. ಸಾಮರ್ಥ್ಯ ಇದೆಯೋ ಅದನ್ನು ಓದೋದಕ್ಕೆ ಬಿಡಿದ್ದೇವೆ. ಒತ್ತಾಯ ಮಾಡೋದು, ಓದೋದು ಕೇಳೋದು,
ಹೊಡೆಯೋದು ಕೂರಿಸೋದು ಇಂಥದ್ದೇ ಹೋಗ್ಬೇಕು, ನೀವು ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಅದಿನ್ನೇನೋ ಆಗಬೇಕು ಅನ್ನೋ ದಯವಿಟ್ಟು ಒತ್ತಾಯ ಮಾಡ್ಕೋಬೇಡಿ. ಮಕ್ಕಳುಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನಿಗೆ ಯಾವುದ್ರಲ್ಲಿ ಇಚ್ಛೆ ಇದೆ, ಏನು ಹೋಗ್ಬೇಕಂತ ಅನ್ಸುತ್ತೆ, ಆಡುವಂಥ ಅಭ್ಯಾಸ ಇದೆ ಅಂದರೆ ಆಡೋದನ್ನೇ ಕಲಿಸಿ. ಓದೋದ್ರ ಜೊತೆಗೆ ಸ್ಪೆಷಲೈಸೇಷನ್ಸ್ ಯಾವ ಥರ ಒಂದು ಸಬ್ಜೆಕ್ಟ್ ಅಲ್ಲಿ ಇರ್ತಾರೆ. ಈಗ ಕುರಿ ಕಾಯ್ತಿದ್ದಂಥ ಹನುಮಂತ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಸ್ಟಾರ್ ಆಗ್ಬಿಟ್ಟ. ಇವೆಲ್ಲ ಗಮನಿಸಿದ್ವಿ. ಹಾಗಾಗಿ ಮಕ್ಕಳುಗಳ ಮೇಲೆ ದಯವಿಟ್ಟು ಒತ್ತಡ ತರಬೇಡಿ. ಅವ್ರಿಗೆ ಯಾವ್ಯಾವ ವಿಷಯಗಳಲ್ಲಿ ಇಚ್ಛೆ ಇದೆಯೋ ಅದನ್ನೇ ಓದಿಸುವಂತ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಸಣ್ಣ ದೃಷ್ಟಾಂತ ನಿಮ್ಗೆ ಹೇಳ್ಬಿಡ್ತೀನಿ. ಗಲಾಟೆ ಶುರು ಆಗುತ್ತೆ. ಏನಂತ, ನನ್ನ ಮಗನ ಡಾಕ್ಟರ್ ಓದಿಸ್ಬೇಕು ಅಂತ. ಯಾರಿಗೆ? ಹೆಂಡತಿಗೆ, ತಾಯಿಗೆ. ತಂದೆ ಹೇಳ್ತಾರೆ, ಇಲ್ಲ ನಾನು ಇಂಜಿನಿಯರ್ ಓದಿಸ್ಬೇಕು. ಇಬ್ಬರದ್ದು ದೊಡ್ಡ ಗಲಾಟೆ ಶುರು ಆಗುತ್ತೆ. 3 ತಿಂಗಳು ಒಂದೇ ಸಮಯ ಗಲಾಟೆ, ಇಬ್ರು ಸೋಲೋದಿಲ್ಲ. ಕೊನೆಗೆ ಯೋಚನೆ ಮಾಡ್ತಾರೆ, ಹಿಂಗೆ ಅದ್ರ ಸಂಸಾರ ಹೇಗೆ ಸಾಗಿಸೋದು ಅಂತ ಹೇಳಿ ಅವರಿಬ್ರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕೆ ಡಾಕ್ಟರ್ ಆಗ್ಬೇಕು, ಯಾಕೆ ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ, ಇಂಜಿನಿಯರ್ ಆಗ್ಬೇಕು ಅಂತ ತಂದೆ ಹೇಳ್ತಾವೆ. ಕಾರಣ ಅಂದ್ರೆ ಅವ್ರು ಕಾಂಟ್ರಾಕ್ಟ್ ಮಾಡ್ತಾರೆ, ಅವ್ನ ಕೆಲಸ ನೋಡ್ಕೋಬೇಕು ಅಂತ ಹೇಳಿ. ಹೆಂಡತಿ ಹೇಳ್ತಾವಳ, ಇಲ್ಲ ಡಾಕ್ಟರ್ ಆಗ್ಬೇಕು, ಯಾಕಂದ್ರೆ ಅವ್ರ ಅಣ್ಣನ ಮಗ ಡಾಕ್ಟರ್ ಆಗ್ತಾನೆ. ಇದು ದೊಡ್ಡ ಪ್ರತಿಷ್ಠೆ ಪ್ರಶ್ನೆ. ಇಷ್ಟೇ, ನಿಜವಾಗ್ಲೂ ಮಗನ ಸಾಮರ್ಥ್ಯ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅವ್ರ ಅಣ್ಣನ ಮಗ ಡಾಕ್ಟರ್ ಆಗಿದ್ರೆ ನನ್ನ ಮಗಳು ಡಾಕ್ಟರ್ ಆಗ್ಬೇಕು ಅಂತ ತಾಯಿ ಆಸೆ. ಕೊನೆಗೆ ಇಬ್ರು ಗಲಾಟೆ ಮಾಡಿಕೊಂಡು 3 ತಿಂಗಳು ಮಾತು ಬಿಟ್ಟು ಕೊನೆಗೆ ಒಬ್ಬರು ಸ್ವಾಮಿಗಳ ಹತ್ರ ಹೋಗ್ತಾರೆ. ಸ್ವಾಮಿ, ನಮ್ಮ ಮನೆಯಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ ಆಗ್ತದೆ, ಬಿಡಿಸ್ಲಾಗದೇನೋ ಅಂತ ಸಮಸ್ಯೆ ಆಗ್ತಿದೆ. ನನ್ನ ಹೆಂಡತಿ ಹೇಳ್ತಾಳೆ ಡಾಕ್ಟರ್ ಆಗ್ಬೇಕು ಅಂತ, ನಾನು ಹೇಳ್ತಾ ಇದ್ದೀನಿ ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ. ಈ ಬಿಡಿಸ್ಬೇಕು ಸ್ವಾಮಿ ಕಗ್ಗಂಟ ಅಂತ ಹೇಳಿ ಹೇಳ್ತಾರೆ. ಹೊರಗಡೆ ಹೇಳ್ತಾರೆ, ಏನ್ ಸಮಾಚಾರ, ಯಾಕಮ್ಮ ಡಾಕ್ಟರ್ ಆಗ್ಬೇಕು? ಸ್ವಾಮಿ, ಡಾಕ್ಟರ್ ಆದ್ರೆ ಮನೆ ಮಕ್ಕಳಿಗೆಲ್ಲ ನೋಡ್ಬೋದು, ಬಡಬಗ್ಗರಿಗೆಲ್ಲ ಸರ್ವಿಸ್ ಮಾಡ್ಬೋದು, ಬಹಳ ಕಷ್ಟದ ದಿನಗಳಲ್ಲಿ ಸಹಾಯ ಮಾಡ್ಬೋದು. ಕರೆಕ್ಟ್ ಕಣಮ್ಮ, ನೀನು. ಇವ್ರಿಗೆ ಕೇಳ್ತಾರೆ, ಯಾಕಪ್ಪ ಇಂಜಿನಿಯರ್ ಆಗ್ಬೇಕು? ಅದೇ ಸ್ವಾಮಿ, ನಾನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, 2 JCB ಇವೆ, 4 ಟಿಪ್ಪರ್ ಅವೆ, ಬಂಡವಾಳ ಹಾಕ್ಬಿಟ್ಟಿದ್ರಿ, ಅದು ನೋಡ್ಬೇಕಲ್ಲ ಅಂತ ಹೇಳಿ. ಅವ ಹೇಳೋದು ಕರೆಕ್ಟ್ ಅಲ್ಲ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಇವ್ರಿಬ್ರು ಗಲಾಟೆ ಯಾವ ನ್ಯಾಯಸ್ವಾಮಿಗಳು ಯಾರಾದ್ರೂ ಒಬ್ಬರು ಪರ ಬರಲಿ, ಇಲ್ಲ ಡಾಕ್ಟರ್ ಬರ್ಲಿ, ಇಲ್ಲ ಇಂಜಿನಿಯರ್ ಓದೋಲಿ, ಅವರು ಸರಿ ಇವರು ಸರಿ, ನಿಮ್ಮ ಹತ್ರ ಬರ್ಬೇಕು ಅಂತೇಳಿ ಗಲಾಟೆ ಆಗ್ತದೆ. ಕೊನೆಗೆ ಸ್ವಾಮಿಗಳಿಗೆ ಒಂದು ಸ್ವಲ್ಪ ತಲೆ ಬಿಸಿ ಆಗುತ್ತೆ. ಕೊನೆಗೆ ಸ್ವಾಮಿಗಳು ಯೋಚನೆ ಮಾಡ್ತಾರೆ, ಒಂದು ಕೆಲಸ ಮಾಡಿ, ನೀವಿಬ್ರು ಹತ್ತಾಗಿರಿ, ಈ ಓದೋರು ಯಾರು ಮಗು ಕರ್ಸಿ ಅಂತ ಹೇಳಿ ಅವಳನ್ನೆಲ್ಲ ಕಿವಿಲಿ ಹೇಳ್ತಾಳೆ, ಸ್ವಾಮಿ ಈಗಿನ 8 ತಿಂಗಳು ಸ್ವಾಮಿ, ಇಲ್ಲದ್ರೆ ಮಗು ಹೊಟ್ಟೆ ಒಳಗೆ ಇದೆ, ಇನ್ನೂ ಡೆಲಿವರಿ ಆಗಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಇಂತಹ ಕಂದಾಚಾರದ ಜೊತೆಗೆ ನಾವು ಇವತ್ತು ಬದುಕಲು ಸಾಗಿಸ್ತೇವೆ. ಯಾವ ಕಾರಣಕ್ಕೂ ಮಕ್ಕಳುಗಳ ಮೇಲೆ ಒತ್ತಡ ಹಾಕಬೇಡಿ. ಓದೋದಕ್ಕೆ ಪ್ರಯತ್ನ ಮಾಡಬೇಕು, ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ನೀವು ಮಾಡಿ. ಆದರೆ ಒಣ ಪ್ರತಿಷ್ಠೆಗಳು, ನಾನು ಹಿಂಗೆ ಹಾಕಬೇಕು, ನಾನು ಇಂಥವನ್ನೇ ಮಾಡಬೇಕು ಅನ್ನುವಂಥ ಒತ್ತಡಗಳನ್ನು ಮಕ್ಕಳುಗಳ ಮೇಲೆ ಆಗ್ತಲೇ ಮಕ್ಕಳುಗಳ ಭವಿಷ್ಯವನ್ನ ಉಜ್ವಲಗೊಳಿಸುವಂಥ ಒಂದು ಪ್ರಯತ್ನ ನೀವು ಮಾಡ್ತೀರಿ. ಆ ಕೆಲಸ ನಿಮ್ಗೆ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ